ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಆಂಕರ್ ಅನುಶ್ರೀ. ಶೀಘ್ರದಲ್ಲಿಯೇ ಹಸೆಮಣೆಯನ್ನ ಏರಲಿದ್ದಾರಂತೆ ಖ್ಯಾತ ನಿರೂಪಕಿ ಅನುಶ್ರೀ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಮದುವೆಯ ಬಗ್ಗೆ ಮೌನವನ್ನ ಮುರಿದಿದ್ದಾರೆ. ಶೀಘ್ರದಲ್ಲಿಯೇ ಮದುವೆ ಆಗ್ತಾರಂತೆ ಅನುಶ್ರೀ. ಇದೇ ವರ್ಷದೊಳಗೆ ಮದುವೆ ಆಗೋದಾಗಿ ಅನುಶ್ರೀ ಹೇಳ್ಕೊಂಡಿದ್ದಾರೆ. ನಟ ನಾಗಭೂಷಣ್ ಕೇಳಿದಂತಹ ಪ್ರಶ್ನೆಗೆ ಅನುಶ್ರೀ ಉತ್ತರಿಸುವಂತಹ ಸಂದರ್ಭದಲ್ಲಿ ಮದುವೆ ವಿಚಾರ ಪ್ರಸ್ತಾಪ ಆಗಿದೆ. ಇನ್ಸ್ಟಾ ಲೈವ್ನಲ್ಲಿ ಮದುವೆ ಆಗುವುದಾಗಿ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ದಾರೆ ಅನುಶ್ರೀ. ಹಾಗಾದರೆ ವರ ಯಾರು, ಯಾವಾಗ ಮದುವೆ, ಇವೆಲ್ಲವೂ ಕೂಡ ಈಗಿರುವಂತಹ ಕುತೂಹಲ. ನನಗೂ ಒಬ್ಬ ಗೆಳೆಯ ಬೇಕು, ಅವನು ಟೈಮ್ ಮುಂಚೆ ಬಂದು ಕಾಯಬೇಕು ಎಲ್ಲ ನಾ ಇಷ್ಟಪಡೋರು ಇಷ್ಟಪಡಲ್ಲ. ಇವಾಗ ನೀವ್ ಮಾಡಿದ್ರೆ ಅಕ್ಕ ಹೇಳ್ಬೇಕು, ಅಕ್ಕ ನಿಮ್ಗೆ ಯಾವ ತರ ಹುಡುಗ ಹೇಳಿ. ನಿಮ್ಮನ್ನ ಇಷ್ಟಪಡೋರು ಇಷ್ಟಪಡಲ್ಲ ಅಂದ್ರೆ ಯಾರೋ ಇಷ್ಟಪಡೋರು ಆಲ್ರೆಡಿ ಇದಾರೆ, ಅವ್ರು ನಿಮ್ಗೆ ಇಷ್ಟ ಅಲ್ಲ ನಾರ್ಮಲಿ ಇಷ್ಟಪಡೋರು. ಎನಿ ಟೈಮ್ ಫೋನ್ ಇರ್ತಾರೆ, ಯಾರಿದಾರೋ ಏನೋ ಯಾರು ಗೊತ್ತು. ಅಕ್ಕ ನೀವ್ ಹೇಳಿ, ನಿಮ್ ಹುಡುಗ ಹೇಗಿರ್ಬೇಕು? ಫಸ್ಟ್ ಆಫ್ ಆಲ್ ಅವನು ಹುಡುಗ ತುಂಬಾ ರೆಸ್ಪಾನ್ಸಿಬಲ್ ಆಗಿರ್ಬೇಕು. ನನ್ ಪರವಾಗಿಲ್ಲ, ಅವ್ನ್ ಲೈಫ್ ಪರವಾಗಿ ರೆಸ್ಪಾನ್ಸಿಬಲ್ ಆಗಿದ್ರೆ ಸಾಕು ನನ್ಗೆ. ಯಾವಾಗ ಮದ್ವೆ? ಈ ವರ್ಷ ಅನುಶ್ರೀ ಮದ್ವೆ ಗ್ಯಾರಂಟಿ. ಹೆಡ್ಲೈನ್. ಹೌದಾ? ನನಗೂ ಒಬ್ಬ ಗೆಳೆಯ ಬೇಕು, ಅವನು ಟೈಮ್ ಮುಂಚೆ ಬಂದು ಕಾಯಬೇಕು ಎಲ್ಲ ನಾ ಇಷ್ಟಪಡೋರು ಇಷ್ಟಪಡಲ್ಲ. ಇವಾಗ ನೀವ್ ಮಾಡಿದ್ರೆ ಅಕ್ಕ ಹೇಳ್ಬೇಕು, ಅಕ್ಕ ನಿಮ್ಗೆ ಯಾವ ತರ ಹುಡುಗ? ಹೇಳಿ. ನಿಮ್ಮನ್ನ ಇಷ್ಟಪಡೋರು ಇಷ್ಟಪಡಲ್ಲ ಅಂದ್ರೆ ಯಾರೋ ಇಷ್ಟಪಡೋರು ಆಲ್ರೆಡಿ ಇದಾರೆ, ಅವ್ರು ನಿಮ್ಗೆ ಇಷ್ಟ ಅಲ್ಲ ನಾರ್ಮಲಿ ಇಷ್ಟಪಡೋರು. ಎನಿ ಟೈಮ್ ಫೋನ್ ಇರ್ತಾರೆ, ಯಾರಿದಾರೋ ಏನೋ ಯಾರು ಗೊತ್ತು. ಅಕ್ಕ ನೀವ್ ಹೇಳಿ, ನಿಮ್ ಹುಡುಗ ಹೇಗಿರ್ಬೇಕು? ಫಸ್ಟ್ ಆಫ್ ಆಲ್ ಅವನು ಹುಡುಗ ತುಂಬಾ ರೆಸ್ಪಾನ್ಸಿಬಲ್ ಆಗಿರ್ಬೇಕು. ನನ್ ಪರವಾಗಿಲ್ಲ, ಅವ್ನ್ ಲೈಫ್ ಪರವಾಗಿ ರೆಸ್ಪಾನ್ಸಿಬಲ್ ಆಗಿದ್ರೆ ಸಾಕು ನನ್ಗೆ. ಯಾವಾಗ ಮದ್ವೆ? ಈ ವರ್ಷ ಅನುಶ್ರೀ ಮದ್ವೆ ಗ್ಯಾರಂಟಿ. ಹೆಡ್ಲೈನ್. ಹೌದಾ? ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಭಾರತಿ. ಈ ಹಿಂದೆ ಕೂಡ ಮದುವೆ ವಿಚಾರ ಬಂದಾಗ ಅನುಶ್ರೀ ಅಡ್ಡುಗೋಡೆ ಮೇಲೆ ದೀಪ ಇಡುವಂತಹ ಕೆಲಸ ಮಾಡಿದ್ರು. ಬಟ್ ಈಗ ಇನ್ಸ್ಟಾಗ್ರಾಮ್ ಲೈವ್ನಲ್ಲಿ ಅಧಿಕೃತ ಘೋಷಣೆಯ ರೀತಿಯಲ್ಲಿ ಹೇಳಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ವರ್ಷ ಮುಗಿಯೋದಕ್ಕೆ 8 ತಿಂಗಳು ಬಾಕಿ ಇದೆ, ಅಷ್ಟರೊಳಗೆ ಮದುವೆ ಆಗ್ತೀನಿ ಅಂತ ಹೇಳಿದ್ದಾರೆ. ಯಾರು ಹುಡುಗ, ಏನು ಕೆಲಸ, ಯಾವಾಗ ಮದುವೆ, ಆ ಬಗ್ಗೆ ಏನು ಚರ್ಚೆ ಆಗ್ತಾ ಇದೆ ಅನುಶ್ರೀ ಅವರ ಆಪ್ತ ವಲಯದಲ್ಲಿ ಅಂತ? ಹೌದು ಪ್ರೇಮ್, ಅನೇಕ ಬಾರಿ ಅನುಶ್ರೀ ಅವರಿಗೆ ಈ ಥರದ ಮದುವೆ ಪ್ರಶ್ನೆ ಬಂದಾಗೆಲ್ಲ ಹಾರಿಕೆ ಉತ್ತರ ಕೊಡ್ತಿದ್ರು, ತಮಾಷೆ ಮಾತಾಡ್ತಿದ್ರು, ತಮಗೆ ತಾವೇ ತಮಾಷೆ ಮಾಡ್ಕೊಂಡು ಮಾತಾಡ್ತಾ ಇದ್ರು. ಆದರೆ ಈ ಬಾರಿ ಸೀರಿಯಸ್ ಆಗಿ ಮಾತನಾಡಿರೋದು, ಇದೇ ವರ್ಷದಲ್ಲೇ ತಮ್ಮ ಮದುವೆ ಅಂತ ಅನೌನ್ಸ್ ಮಾಡಿರೋದು ವಿಶೇಷ. ತಾವು ಮದುವೆ ಆಗೋ ಹುಡುಗ ಯಾವ ರೀತಿ ಇರಬೇಕು ಅಂತ ಹೇಳಿದ್ದಾರೆ, ಆದರೆ ಯಾರು ಅಂತ ಹೇಳಿಲ್ಲ. ಹೌದು, ಅವರ ಮದುವೆ ವಿಚಾರವಾಗಿ ಹಲವು ವಿಚಾರಗಳು ಬರ್ತಾ ಇದೆ. ಮದುವೆ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದೆ, ಡೇಟ್ ಫಿಕ್ಸ್ ಆಗಿಲ್ಲ ಅಷ್ಟೇ. ಯಾವ ಹುಡುಗ ಅನ್ನೋದು ಫಿಕ್ಸ್ ಆಗಿದೆ. ಅದು ಲವ್ ಕಮ್ ಅರೇಂಜ್ ಮ್ಯಾರೇಜ್, ಎರಡೂ ಫ್ಯಾಮಿಲಿಗೂ ಇಷ್ಟ ಇದೆ. ಅನುಶ್ರೀ ಅವರು ಮನೆ ಕಟ್ಟಿಸ್ತಾ ಇದ್ದಾರೆ. ಮನೆ ಕಟ್ಟಿಸಿ ಆದಮೇಲೆ ಒಂದು ರೀತಿಯಲ್ಲಿ ದೊಡ್ಡದಾಗೆ ಸೌಂಡ್ ಮಾಡುವಂಥ ರೀತಿಯಲ್ಲಿ ಮದುವೆ ಆಗ್ತಾರೆ, ದೊಡ್ಡದಾಗಿ ಮದುವೆ ಆಗ್ತಾರೆ ಅಂತೆಲ್ಲ ಸುದ್ದಿ ಬರ್ತಾ ಇದೆ. ಅನೇಕ ಬಾರಿ ಈ ಥರದ ಪ್ರಶ್ನೆ ಎಲ್ಲ ಎದುರಾಗ್ತಾ ಇತ್ತು ಅವರಿಗೆ. ಎಷ್ಟೋ ವರ್ಷಗಳಿಂದ ಅವರು ಸೆಲೆಬ್ರಿಟಿ ಹೋಸ್ಟ್ ಆಗಿರೋದ್ರಿಂದ ಅವರು ಸೆಲೆಬ್ರಿಟಿಗಳೇ ಕೇಳ್ತಾ ಇದ್ರು. ಮೊನ್ನೆ ಅಷ್ಟೇ ರವಿಚಂದ್ರನ್ ಅವರು ಕೂಡ ಪ್ರಶ್ನೆ ಮಾಡ್ತಾರೆ, ಅನುಶ್ರೀ ಅವರು ಮದುವೆಗೆ ರೆಡಿಯಾಗಿದ್ದಾರೆ ಅಂತೇಳಿ. ಈ ಥರದ್ದೆಲ್ಲ ಪ್ರಶ್ನೆ ಬಂದಾಗ ತಮಗೆ ತಾವೇ ತಮಾಷೆ ಮಾಡ್ಕೋತಾ ಇದ್ರು ಅಥವಾ ಹಾರಿಕೆ ಉತ್ತರ ಕೊಡ್ತಿದ್ರು, ಮದುವೆ ವಿಷಯವನ್ನು ತಳ್ಳಿ ಹಾಕ್ತಾ ಇದ್ರು. ಆದರೆ ಇದೀಗ ಇನ್ಸ್ಟಾಗ್ರಾಮ್ ಲೈವ್ನಲ್ಲಿ ಅವರೇ ಖುದ್ದಾಗಿ ಅದು ಸೀರಿಯಸ್ ಆಗಿ ಮದುವೆ ಇದೇ ವರ್ಷ ಅಂತ ಹೇಳಿ ಮಾತನಾಡಿರೋದು ನಿಜಕ್ಕೂ ಆಶ್ಚರ್ಯ. ಹೌದು, ಶೀಘ್ರದಲ್ಲೇ ಅವರ ಆಪ್ತ ವಲಯದಿಂದನೂ ಕೇಳಿ ಬರ್ತಾ ಇದೆ. ಅನುಶ್ರೀ ಅವರ ಮದುವೆ ಫಿಕ್ಸ್ ಆಗಿದ್ದಂತೂ ಹೌದು, ಆದರೆ ಅವರು ಯಾವುದೇ ರೀತಿಯಲ್ಲಿ ಅವಸರ ಮಾಡ್ತಾ ಇಲ್ಲ. ಬದುಕಿನ ವಿಚಾರವಾಗಿ ಅವರು ನಿರ್ಧಾರ ಯಾವತ್ತೂ ಸ್ಪಷ್ಟವಾಗಿರುತ್ತೆ. ಹೀಗಾಗಿ ಅವರು ಲೇಟಾದರೂ ತಡವಾಗಿ ಲೇಟೆಸ್ಟ್ ಆಗಿ ಅದ್ಧೂರಿಯಾಗಿ ಮದುವೆ ಮಾಡ್ಕೊಳ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಇದೇ ವರ್ಷದಲ್ಲಿ ಒಂದು ಡೇಟನ್ನು ಫಿಕ್ಸ್ ಮಾಡ್ಕೊಳ್ಬಹುದು ಅನ್ನೋ ಒಂದು ಪ್ಲ್ಯಾನ್ ಕೂಡ ಇದೆಯಂತೆ. ಇದು ಪ್ರೇಮ್ ಅವರ ಆಪ್ತ ವಲಯದಲ್ಲಿ ಕೇಳಿ ಬರ್ತಿರುವಂತಹ ಮಾತು. ಓಕೆ, ಥ್ಯಾಂಕ್ ಯು ಭಾರತಿ ತಮ್ಮೆಲ್ಲ ಮಾಹಿತಿಗಾಗಿ.